ಈಗಾಗಲೇ ಮುಂಗಾರು ಮಳೆ ಕ್ಷೀಣಿಸಿದ್ದು ಎಲ್ಲ ಡ್ಯಾಮ್ಗಳು ಬರಿದಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಳೆದ ತಿಂಗಳು ನಮ್ಮ ಏನು ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಸಮಿತಿ ಮತ್ತು ಪ್ರಾಧಿಕಾರ ಎರಡೂ ಕೂಡ ತಮಿಳುನಾಡಿಗೆ ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತೇಳಿ ಆದೇಶ ಮಾಡಿದಂತ ವಿರೋಧಿಸಿ ನಮ್ಮ ರಾಜ್ಯದ ಕನ್ನಡ ಪರ ಹಿರಿಯ ಹೋರಾಟಗಾರರಾದ ವಾಟಾಳ್ ನಾಗರಾಜ್ ಅವರು ವಿರೋಧ ಮಾಡಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ರು. ಏನು ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ ಮಾಡಿ ಕರ್ನಾಟಕ ಸರ್ಕಾರವನ್ನು ಮತ್ತು ಕೇಂದ್ರ ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸ ಮಾಡಬೇಕು ಅಂತೇಳಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ರು. ನಾವೆಲ್ಲ ಕೂಡ ಆ ಒಂದು ಕರೆಯ ಹಿನ್ನೆಲೆಯಲ್ಲಿ ನಾಳೆ ಕರ್ನಾಟಕ ಬಂದ್ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ. ಈ ಒಂದು ವಿಚಾರವಾಗಿ ನಮ್ಮ ಏನು ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಇರ್ಬೋದು, ಸಮಿತಿ ಇರ್ಬೋದು, ಯಾವುದೇ ವಾಸ್ತವಾಂಶ ತಿಳ್ಕೊಳ್ಳದೆ ಏಕಾಏಕಿ ತಮಿಳುನಾಡಿಗೆ ನೀರು ಬಿಡಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಮಲತಾಯಿ ಧೋರಣೆ. ಮತ್ತೆ ಎಲ್ಲ ಅಜ್ಞಾನ ಇರ್ತಕ್ಕಂಥದ್ದು, ಅವ್ರಿಗೆ ಜ್ಞಾನವೇ ಇಲ್ಲ. ಅಲ್ಲಿರ್ತಕ್ಕಂಥವ್ರು ಪಶುಗಳ ಮನುಷ್ಯರ ಒಂದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ವಾಸ್ತವಾಂಶ ತಿಳ್ಕೊಳ್ಳದೆ ಕಾವೇರಿ ನೀರ್ನ ತಮಿಳುನಾಡಿಗೆ ಹರಿಸಿ ಅಂತ ಹೇಳ್ತಾ ಇದ್ರೆ ಇಲ್ಲಿ ಕುಡಿಯಕ್ಕೆ ನೀರಿಲ್ಲ, ಇನ್ನು ವ್ಯವಸಾಯಿಕರಿಂದ ಕೊಡ್ಲಿಕ್ಕೆ ಸಾಧ್ಯ? ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈಗಾಗಲೇ ಹೈಕಮಾಂಡ್ನ ಒತ್ತಾಯ ಪಡಿಸ್ತಾ ಇದ್ರು, ಕೊಟ್ಟ ಮಾತನ್ನ ನೆನಪು ಮಾಡ್ಕೊಳ್ಳಿ ಅಂತ. ಅಂದ್ರೆ ಅವ್ರಿಗೆ ನಮ್ಗೆ ಮುಖ್ಯಮಂತ್ರಿ ಕೊಡ್ಬೇಕು ಅಂತ ಹೇಳಿ ಮಾತುಕತೆ ಆಗಿತ್ತು, ನೀವು ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಆ ಕೊಟ್ಟ ಮಾತಂತೆ ಅವರು ಕೂಡ ಅಧಿಕಾರ ವಹಿಸ್ಕೊಂಡಿದ್ದಾರೆ. ಆದ್ರೆ ಅವರೇ ಎಲ್ಲೋ ಮುಖ್ಯಮಂತ್ರಿಗಳಾದ ನಂತರ ಅವ್ರು ಕೊಟ್ಟಂತ ಮಾತನ್ನ ಮರಿತಾ ಇದ್ದಾರೆ. ಮೇಕೆದಾಟು ಯೋಜನೆ ಅನುಷ್ಠಾನಗೊಳಿಸಬೇಕಾಗಿತ್ತು. ಅವರೇ ಹೇಳಿದ್ರು ಮೇಕೆದಾಟು ಯೋಜನೆಗೋಸ್ಕರ ಪಾದಯಾತ್ರೆ ಮಾಡಿದ್ರು, ಅದನ್ನೆಲ್ಲ ಮರೆತು ಇವತ್ತು ಏನೋ ಅವ್ರಿಗೆ ನೆನಪೇ ಇಲ್ಲೋ ಅನ್ನೋ ರೀತಿ ಕೂಳ್ತಿದ್ದಾರೆ. ಮೇಕೆದಾಟು ಯೋಜನೆ ಅನುಷ್ಠಾನಗೊಳಿಸಬೇಕು, ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಕರ್ನಾಟಕ ಬಂದ್ ಮಾಡ್ತಾ ಇರ್ತಕ್ಕಂಥ ಕೇವಲ ಕಾವೇರಿ ನದಿ ನೀರನ್ನ ತಮಿಳುನಾಡಿಗೆ ಬಿಡ್ತಾ ಅನ್ನೋ ಉದ್ದೇಶ ಒಂದೇ ಅಲ್ಲ. ಮೇಕೆದಾಟು ಯೋಜನೆ ಅನುಷ್ಠಾನಗೊಳಿಸಬೇಕು, ಮತ್ತೆ ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಅನುಷ್ಠಾನಗೊಳಿಸಬೇಕು, MES ನಿಷೇಧಗೊಳಿಸಬೇಕು, ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು, ಮತ್ತೆ ಕನ್ನಡ ಮಾಧ್ಯಮ ಶಾಲೆಗಳನ್ನ ಉಳಿಸಬೇಕು, ಮತ್ತೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು, ಆಲಮಟ್ಟಿ ಜಲಾಶಯನ ಎತ್ತರಗೊಳಿಸಬೇಕು, ಹಿಂದಿ ಬೇಡವೇ ಬೇಡ, ಕರ್ನಾಟಕದಲ್ಲಿ ನಾಮಫಲಕಗಳನ್ನ ಕನ್ನಡದಲ್ಲೇ ಹಾಕಬೇಕು, ಮತ್ತೆ ಬ್ಯಾಂಕ್ಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನೋ ಎಲ್ಲ ವಿವಿಧ ಇನ್ನೂ ಅನೇಕ ಬೇಡಿಕೆಗಳನ್ನ ಇಟ್ಕೊಂಡು ಕರ್ನಾಟಕ ಬಂದ್ಗೆ ನಮ್ಮ ನಾಡಿನ ಹಿರಿಯ ಮುತ್ಸದಿ ಕನ್ನಡ ಪರ ಹಿರಿಯ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿದ್ರು. ಆ ಕರೆಯ ಹಿನ್ನೆಲೆಯಲ್ಲಿ ಇವತ್ತೆಲ್ಲ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಎಲ್ಲ ಕಾರು ಚಾಲಕರು, ಲಾರಿ ಚಾಲಕರು, ಮಾಲೀಕರು ಎಲ್ಲರೂ ಕೂಡ ಇವತ್ತು ನಮ್ಮ ಸಂಘಟನೆಗೆ ಬೆಂಬಲ, ನಮ್ಮ ಎಲ್ಲ ಒಕ್ಕೂಟಿಗೆ ಬೆಂಬಲ ಕೊಟ್ಟು ಕರ್ನಾಟಕ ಬಂದ್ಗೆ ಜೊತೆಗೆ ನಿಂತಿದ್ದಾರೆ. ಇವತ್ತು ಕೇವಲ ಒಂದು ಸಮಸ್ಯೆ ಅಲ್ಲ, ಹಲವಾರು ಸಮಸ್ಯೆಗಳಿದಾವೆ. ಆ ಸಮಸ್ಯೆಗೆ ನಾವು ಪರಿಹಾರ ಕಂಡುಕೋಬೇಕು. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸದೆ ಆ ಒಂದು ಕೇಂದ್ರ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸ ಆಗಬೇಕು, ರಾಜ್ಯ ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸ ಆಗಬೇಕು. ಅದಕ್ಕೆಲ್ಲ ನಾವು ಕೂಡ ಒಗ್ಗಟ್ಟಾಗಿದ್ದೀವಿ. ಈ ಬಂದ್ ಮಾಡೋದು ಯಾರೋ ಒಬ್ಬರ ಅನುಕೂಲಕ್ಕಾಗಿ ಅಥವಾ ಎಲ್ಲರ ತೊಂದರೆ ಕೊಡೋ ಉದ್ದೇಶ ಅಲ್ಲ. ಈ ಒಂದು ಬಂದ್ ಮಾಡೋದ್ರಿಂದ ಎಲ್ಲರೂ ಕೂಡ ಒಂದು ಜವಾಬ್ದಾರಿ ಬರ್ತದೆ, ಕರ್ನಾಟಕಕ್ಕೆ ಶಕ್ತಿ ಬರ್ತದೆ, ಕನ್ನಡಿಗರಿಗೆ ಶಕ್ತಿ ಬರ್ತಕ್ಕಂಥ ಮಾತನ್ನ ನಮ್ಮ ವಾಟಾಳ್ ನಾಗರಾಜ್ ಸಾಹೇಬರು ಹೇಳಿದ್ದಾರೆ. ಅದರಂತೆ ನಾವೆಲ್ಲ ಬಂದ್ ಮಾಡೋಣ, ಸರ್ಕಾರದ ಗಮನ ಸೆಳೆಯೋಣ, ಕುಡಿಯೋ ನೀರಿನ ವ್ಯವಸ್ಥೆಗಳನ್ನ ಉಳಿಸ್ಕೊಳ್ಳೋಣ. ನಾಡು ನುಡಿ ಜಲ ಭಾಷೆಗೋಸ್ಕರ ಒಂದು ದಿನ ನಷ್ಟ ಆದ್ರೆ ಏನು ಸಮಸ್ಯೆ ಆಗಲ್ಲ. ಪ್ರಕೃತಿ ವಿಕೋಪಗಳಲ್ಲಿ ಸಾಕಷ್ಟು ಕೋಟಿಗಟ್ಟಲೆ ನಷ್ಟ ಆಗ್ತಾ ಇರ್ತಕ್ಕಂಥ ನಾವೆಲ್ಲ ಕಂಡಿದ್ದೀವಿ. ಅದನ್ನೆಲ್ಲ ಮನಗಂಡು ಇವತ್ತು ಏನು ನಮ್ಮ ಕನ್ನಡಿಗರ ಏಳಿಗೆಗಾಗಿ, ಉಳಿವಿಗಾಗಿ, ಕನ್ನಡ ಭಾಷೆಗಾಗಿ, ನಮ್ಮ ನಾಡು ನುಡಿ ಜಲ ಭಾಷೆಗಾಗಿ ನಾವು ಈ ಒಂದು ಟೊಂಕವನ್ನು ಕಟ್ಟಿ ನಿಲ್ಲೇಬೇಕಾಗಿದೆ. ನಾವೆಲ್ಲ ಸಂಘಟನೆಗಳು ಒಗ್ಗಟ್ಟಾಗಿದ್ದೀವಿ. ನಮ್ಮ ವಿಶೇಷವಾಗಿ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ರಾಮನಗರದಲ್ಲಿ ಕೂಡ ನಮ್ಮೆಲ್ಲ ಸಂಘಟನೆಗಳು ಒಗ್ಗಟ್ಟಾಗಿದ್ದೇವೆ. ಎಲ್ಲ ವರ್ತಕರು ಮತ್ತೆ ಜ್ಯುವೆಲರಿ ಮಾಲೀಕರು, ಶಾಲಾ ಕಾಲೇಜುಗಳು, ಖಾಸಗಿ ಶಾಲಾ ಕಾಲೇಜುಗಳು ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಬೇಕು. ಈ ಒಂದು ಬಂದ್ಗೆ ತಾವೆಲ್ಲ ಕೈ ಜೋಡಿಸಿ ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಮುಖಾಂತರ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಈ ಒಂದು ಹೋರಾಟಕ್ಕೆ, ಈ ಒಂದು ಬಂದ್ಗೆ ನಮ್ಮ ಕರುನಾಡು ಸೇನೆ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಅಗ್ನಿಶ್ರೀಧರ್ ಅವರು, ನಮ್ಮ ರಾಜ್ಯ ಗೌರವಾಧ್ಯಕ್ಷ ಪಟ್ಟಣಗೆರೆ ಜಯಣ್ಣವರು, ನಾನು ರಾಜ್ಯ ಉಪಾಧ್ಯಕ್ಷರಾದ ಎಂ ಜಗದೀಶ್, ನಾನು ನಮ್ಮ ರಾಜ್ಯ ಉಸ್ತುವಾರಿ ಅಧ್ಯಕ್ಷರಾದ ಗಂಗಾಧರ್, ನಾವೆಲ್ಲ ಕೂಡ ಈ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು, ಈ ಬಂಧನ ಯಶಸ್ವಿಗೊಳಿಸಬೇಕು ಅಂತ ಹೊರಟಿದ್ದೀವಿ. ತಾವೆಲ್ಲ ಕೂಡ ಸಹಕಾರ ಮಾಡಬೇಕು. ಯಾವುದೇ ಖಾಸಗಿ ಶಾಲೆಯವರು ಇರ್ಬೋದು, ಲಾರಿ ಚಾಲಕರು, ಮಾಲೀಕರು, ವರ್ತಕರು ಎಲ್ಲ ಕೂಡ ದಯಮಾಡಿ ಈ ಒಂದು ಬಂದ್ಗೆ ಸಹಕರಿಸಿ ಅಂತೇಳಿ ಕೈ ಮುಗಿದು ನಾನು ಮನವಿ ಮಾಡ್ತೀನಿ. ಈ ಬಂದ್ ಯಶಸ್ವಿಗೆ ತಾವೆಲ್ಲ ಕೂಡ ಸಹಕರಿಸ್ಕೊಂತ ಸಂಜೆ 6 ಗಂಟೆವರೆಗೂ ಬಂದ್ ಮಾಡ್ಲಿಕ್ಕೆ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ವಿ. ಬೆಳಿಗ್ಗೆ 6 ಗಂಟೆಗೆ ಖಾಲಿ ಬಿನ್ನಿಗಳನ್ನ ಪ್ರದರ್ಶನ ಮಾಡೋ ಮುಖಾಂತರ, ರಸ್ತೆ ತಡ ಮಾಡೋ ಮುಖಾಂತರ ನಾವು ಬಂದ್ಗೆ ಚಾಲನೆ ಕೊಡ್ತಾ ಇದ್ದೀವಿ. ನಾವೆಲ್ಲ ಕೂಡ ಇಲ್ಲಿ ಬಂದನ್ನ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ನಾವು ಹೊರಟಿದ್ದೀವಿ. ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ಕೇಳ್ಕೊಳ್ತೀವಿ.